ಈ ಸಂಜೆ ಆದ್ರೆ ಕುಡಿದ್ಬಿಟ್ಟು ಸ್ತಂಭಲ್ಲಿ ಗಲಾಟೆ ಆಗತ್ತಲ್ಲ, ಆ ತರ ಮಾತಾಡ್ಕೊಂಡಿದ್ರೆ ಇನ್ ಜನಗಳು ಸೇವೆ ಮಾಡೋದ್ರಲ್ಲಿ. ಹಿಂದುತ್ವ ಉಳಿಬೇಕಂದ್ರೆ ಬಿಜೆಪಿ ಬರಲೇಬೇಕು. ಬರೀ ಬೆಲೆ ಏರಿಕೆ ಆಗೋಯ್ತು, ಖರ್ಚಾಗೋಗ್ತೈತೆ ಅನ್ನೋದು ಒಂದೇ ವಿಷಯ ಅಲ್ಲ. ನಮ್ಮ ಸಂಪಾದನೆನೂ ಹಾಗೆ ಆಗಿದೆ, ದೇಶನೂ ಅದೇ ರೀತಿ ಬೆಳೀತಾ ಇದೆ. ಪ್ರಧಾನಿ ದೇಶಕ್ಕೆ ಮಾಮೂಲಿ ಅವರೇ ಬೇಕು, ಮೋದಿ ತಾತಾನೇ ಬೇಕು. ಸಿದ್ದರಾಮಯ್ಯ ಅವರು ಮತ್ತೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಉತ್ತಮವಾದ ಆಡಳಿತ ಕೊಟ್ಟಿದ್ದಾರೆ. ಹಿಂದುಳಿಯೋ ಕಾರಣನೇ ಅದು ಫ್ರೀ ಕೊಡೋದು, ಆ ಥರ ಎಲ್ಲ. ಫಸ್ಟ್ ಆಫ್ ಆಲ್ ಇವರು ಸದಾ ಬರೀ ಅವ್ರ ಮೇಲೆ ಇವ್ರ ಮೇಲೆ ಅವರು ಹೊಡೆದಾಟನೆ ಮಾಡ್ಕೊಂಡಿದ್ರೆ ಜನಗಳು ಸೇವೆ ಮಾಡೋರು ಯಾರು? ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಸಂಚಾರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಿವಣ್ಣ ಇಲ್ಲಿನ ಶಾಸಕರು. ಹಾಗೆ 2019ರಲ್ಲಿ ಕಾಂಗ್ರೆಸ್ನಿಂದ ಗೆದ್ದಂಥ ಏಕೈಕ ಸಂಸದ ಡಿ.ಕೆ. ಸುರೇಶ್ ಅವರು ಇಲ್ಲಿನ ಸಂಸದರು. ಇದೀಗ ಕಾಂಗ್ರೆಸ್ನಿಂದ ಡಿ.ಕೆ. ಸುರೇಶ್ ಮೈತ್ರಿ ಅಭ್ಯರ್ಥಿ, ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್, ಈ ಇಬ್ಬರ ಹೈ ವೋಲ್ಟೇಜ್ ರಣಕಣಕ್ಕೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮತದಾರರು ಏನ್ ಹೇಳ್ತಾರೆ, ಕಂಪ್ಲೀಟ್ ದಿನ ನಮ್ಮನ್ನ ಫಾಲೋ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ವೀಕ್ಷಕರೇ, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಿವಾಜಿ ಸರ್ಕಲ್ ಅಲ್ಲಿ ನಾವಿದೀವಿ. ಅಲ್ಲಿ ಆಟೋ ಸ್ಟ್ಯಾಂಡ್ ಬಳಿ ಇಲ್ಲಿ ಕೆಲವರು ಆಟೋ ಚಾಲಕರಿದ್ದಾರೆ, ಅವ್ರು ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ವಾಸು ಅಂತ. ವಾಸು ಅವರೇ, ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? ನಾವು ಈಗ ಒಂದು 5-6 ವರ್ಷದಿಂದ ಓಡಿಸ್ತಾ ಇದ್ದೀವಿ. 5-6 ವರ್ಷದಿಂದ. ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿದ್ರಲ್ಲ, ಮುಂಚೆ ನಿಮಗೆ ಹೆಂಗಿತ್ತು ವ್ಯಾಪಾರ, ಈಗ ಹೆಂಗಿದೆ? ಈಗ ನಮಗೆ ಹೊಟ್ಟೆ ಪಾಡ್ಮೇಲೆ ಏನು ಇಲ್ಲ. ಬೆಳಗ್ಗೆ 40 ರೂಪಾಯಿ ಮಾಡಿದ್ದೀರಿ. ಮುಂಚೆ ಎಷ್ಟು ದುಡಿತಿದ್ರಿ? ಮೊದಲು ಇಷ್ಟೊತ್ತಿಗೆ ಒಂದು 300-400 ಮಾಡ್ತಾ ಇದ್ರಿ. 40 ರೂಪಾಯಿ. ಬೆಳಗ್ಗೆ 40 ನೋಡಿ, ಇನ್ನ ಬೋಣಿ ಇಲ್ಲ, ಬೆಳಗ್ಗೆ ಹಾಕಿರೋದು ಅವರು. ಈಗ ಈ ಗ್ಯಾರಂಟಿ ಯೋಜನೆಗಳದ್ದು ಏನು ಪ್ರಯತ್ನ ಇಲ್ಲ ಅಂತೀರಾ? ಕಷ್ಟ ಪಡ್ಬೇಕು ಜನ. ಕೆಲವೊಂದು ಬಡವರಿಗೆ ಒಳ್ಳೇದೇ, ಅನುಕೂಲ ಇಲ್ಲದೆ ಇರೋರಿಗೆ ಕೆಲವೊಂದು ಮನೆಯಾಗ ಗಂಡಸರು ನಂಬ್ಕೊಂಡು ಜೀವನನೂ ಮಾಡೋಕ್ಕಾಗಲ್ಲ. ಒಳ್ಳೇದಕ್ಕೆ ತಪ್ಪೇನಿಲ್ಲ, ಕೊಟ್ಟಿರೋದು ಒಳ್ಳೇದೇ. ಆದರೆ ಅದನ್ನ ಇವರು ಸದಾ ಬರೀ ಅವ್ರ ಮೇಲೆ ಇವ್ರ ಮೇಲೆ ಅವರು ಹೊಡೆದಾಟನೆ ಮಾಡ್ಕೊಂಡಿದ್ರೆ ಜನಗಳು ಸೇವೆ ಮಾಡೋರು ಯಾರು? ಪ್ರತಿನಿತ್ಯ 3 ಪಕ್ಷದವ್ರದ್ದು ಜಗಳಾನೆ. ಈ ಸಂಜೆ ಆದ್ರೆ ಕುಡಿದ್ಬಿಟ್ಟು ಸ್ತಂಭಲ್ಲಿ ಗಲಾಟೆ ಆಗತ್ತಲ್ಲ, ಆ ತರ ಮಾತಾಡ್ಕೊಂಡಿದ್ರೆ ಇನ್ ಜನಗಳು ಸೇವೆ ಮಾಡೋದಲ್ಲಿ, ಜನಗಳು ಕಷ್ಟ ಸುಖ ವಿಚಾರಿಸೋದಲ್ಲಿ. ಕುಡಿಯಕ್ ನೀರಿಲ್ಲ ಜನಗಳಿಗೆ ಎಲ್ಲ. ಆ ರೈತರು ಬೆಳೆ ಇಲ್ಲದೆ ಪಾಪ ಅವ್ರು ಉಣಕ್ತಾವ್ರೆ, ಎತ್ತುಗಳು ಮೇವಿಲ್ಲ ಜೀವರಾಶಿಗಳಿಗೆ. ಅವೆಲ್ಲ ಮಾಡೋದು ಬಿಟ್ಬಿಟ್ಟು ಬರೀ 3 ಜನನೂ ಹೊಡೆದಾಡ್ತಾವ್ರೆ. ಈಗ ಲೋಕಸಭೆ ಚುನಾವಣೆ, ಪ್ರಧಾನಿ ಯಾರು ಅಂತ ಡಿಸೈಡ್ ಮಾಡಕ್ಕೆ ಪ್ರಧಾನಿ ದೇಶಕ್ಕೆ ಮಾಮೂಲಿ ಅವರೇ ಬೇಕು. ಯಾರು? ಮೋದಿ ತಾತಾನೇ ಬೇಕು. ಈಗ ನೀವು ತುಂಬಾ ಹಿರಿಯರು ನೋಡಿರ್ತೀರ ತುಂಬಾ ಚುನಾವಣೆಗಳು. ಮೋದಿ ಪ್ರಧಾನಿಯಾಗಿ ಯಾಕೆ ಸ್ಟ್ರಾಂಗ್ ಅಂತೀರಾ? ಎಲ್ಲದಕ್ಕೂ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಪ್ರಧಾನಿ ಮೋದಿ ಅಂದ್ರೆ ಬೇರೆ ದೇಶದವ್ರಿಗೆ ಭಯ ಇದೆ ಇವತ್ತು. ಅಕ್ಕಪಕ್ಕದ ದೇಶದವ್ರಿಗೆ, ಬೇರೆ ರಾಷ್ಟ್ರದವ್ರಿಗೆ ಭಯ ಇದೆ. ಬೇರೆಯವ್ರು ಯಾರೇ ಕೂತ್ಕೊಂಡ್ರು ಆ ಧೈರ್ಯ ಅಷ್ಟು ಬರಲ್ಲ. ಈಗ ಮೋದಿ ಬಿಟ್ರೆ ಯಾರಿಂದಲೂ ಪ್ರಧಾನಿ ಆಗಿ ಸೂಕ್ತ ಇಲ್ಲ ಇದಾರೆ. ಆದ್ರೂ ಈಗ ಇದಕ್ಕೆ ಅವರೇ. ಈಗ ಇದು ಆನೇಕಲ್ಲು ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಬರುತ್ತೆ. ಡಿ.ಕೆ. ಸುರೇಶ್ ಅವರು ಸಂಸದರು. ಈ ಕಾಂಗ್ರೆಸ್ ಇಂದ ಡಿ.ಕೆ. ಸುರೇಶ್ ಅವರು ನಿಂತ್ಕೊತಾರೆ. ಬಿಜೆಪಿ JDS ಮೈತ್ರಿಯಿಂದ ಡಾಕ್ಟರ್ ಮಂಜುನಾಥ್, ದೇವೇಗೌಡರ ಅಳಿಯ. ಯಾರು ಬಂದ್ರೆ ಒಳ್ಳೇದು ಅಂತ? ಇಲ್ಲಿ ಅವರೇ ಬರ್ತಾರೆ, ಡಿ.ಕೆ. ಸುರೇಶ್. ಹೌದಾ? ಹೆಂಗ್ ಸರ್ ಅದು? ಹೆಂಗ್ ಹೇಳ್ತೀರಾ? ಆನೇಕಲ್ ಇದು. ಸರ್ ನಮಸ್ತೆ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರದೀಪ್ ಶೆಟ್ಟಿ ಅಂತ. ಪ್ರದೀಪ್ ಶೆಟ್ಟಿ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಹ್ಯಾಟ್ರಿಕ್ ಸಾಧನೆ ಮಾಡ್ಬೇಕಾ ಅಥವಾ ಬೇರೆಯವ್ರ ಪ್ರಧಾನಿ ಆಗ್ಬೇಕಾ, ಹೆಂಗೆ? ಆಕ್ಚುಲಿ ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕಂತ ಏನಿಲ್ಲ. ನಮ್ಮ ಆಲ್ಮೋಸ್ಟ್ ಎಲ್ಲ ಏನ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದಾರೋ ಆ ತರ ಮಾಡೋಕೆ ಮೋದಿನೇ ಕರೆಕ್ಟ್ ಅನ್ಸುತ್ತೆ. ಯಾಕೆ ಫಸ್ಟ್ ಆಫ್ ಆಲ್ ಇವಾಗ ಎಲ್ಲರಿಗೂ ಆಲ್ಮೋಸ್ಟ್ ಈ ಫ್ರೀ ಸರ್ಕಾರ ಈ ಸರ್ಕಾರ ಅಂತ ಮಾಡ್ತಿದ್ದಾರೆ. ಯಾಕೆ ಬಡವರಿಗೆ ಹಿಂದುಳಿಯೋ ಕಾರಣನೇ ಅದು ಫ್ರೀ ಕೊಡೋದು, ಆ ಥರ ಎಲ್ಲ. ಫಸ್ಟ್ ಆಫ್ ಆಲ್ ಈಗ ಒಬ್ಬ ಮನೇಲಿ ಒಬ್ಬ ಕುಡ್ಕ ಇರ್ತಾನಂದ್ರೆ ಅವನಿಗೆ ಫಸ್ಟ್ ಆಫ್ ಆಲ್ ಅವನಿಗೆ ಒಂದು ಮನೇಲಿ ಈಗ ಆ ರೇಷನ್ ಕೊಡ್ತಿದ್ದಾರೆ ಅಂದ್ರೆ ಆ ರೇಷನ್ ಕೊಡ್ತಿದ್ದಾರೆ, ನಾ ಕುಡ್ಕೊಂಬಂದ್ರೆ ನೆಕ್ಸ್ಟ್ ಏನು ಅಕ್ಕಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಮಾಡ್ತಾರೆ. ಬಟ್ ಆತ ಈಗ ಅದೇ ರೇಷನ್ ನೀವು ಕೊಡೋದೇನಾರ ಒಂಚೂರು ಕಮ್ಮಿ ಮಾಡಿ, ಫೆಸಿಲಿಟಿಗಳನ್ನ ಕಮ್ಮಿ ಮಾಡಿದಷ್ಟು ಬಡವ್ರು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹೀಗಾಗಿ ಫ್ರೀ ಎಲ್ಲ ಕೊಡಬಾರ್ದು ಅಂತ. ಜಾಸ್ತಿ ಫ್ರೀ ಎಲ್ಲ ಕೊಡಬೇಕು, ಫ್ರೀ ಎಲ್ಲ ಜಾಸ್ತಿ ಕೊಡಬಾರ್ದು ಅಂತ ಹೇಳ್ತೀನಿ. ಓಕೆ, ಈಗ ಇದು ಆನೇಕಲ್ಲು ಅಂತ ಬಂದಾಗ ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಲಾಸ್ಟ್ ಟೈಮ್ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಗೆದ್ದಿದ್ದು ಒಬ್ಬರೇ ಸಂಸದರು, ಡಿ.ಕೆ. ಸುರೇಶ್. ಅವರು ಕೂಡ ಈ ಕ್ಷೇತ್ರಕ್ಕೆ ಬರುತ್ತೆ, ಆನೇಕಲ್ಲು. ಈಗ ಇಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಯಿಂದ ಡಾಕ್ಟರ್ ಮಂಜುನಾಥ್, ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್, ಜಯದೇವರ ಉದ್ಯೋಗದಲ್ಲಿ ಇದ್ರಲ್ಲ, ಅವ್ರ ಹೆಸರು. ಯಾರು ಬಂದ್ರೆ ಒಳ್ಳೇದು ಅನ್ಸುತ್ತೆ? ಜಯದೇವ್ ರುದ್ರಾಕರ್ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಅಂದ್ರೆ ಮಂಜುನಾಥ್ ಬಂದ್ರೆ ಒಳ್ಳೇದು. ಯಾಕೆ ಡಿ.ಕೆ. ಸುರೇಶ್? ಆದ್ರೆ ಕಾಂಗ್ರೆಸ್ ಇಂದ ಬರೀ ಫ್ರೀ ಈ ತರ ಆಗ್ತಿದೆ ಅಂತ. ಫ್ರೀ ಅಂತಲ್ಲ, ಮತ್ತೊಂದು
ಭೇದ ಭಾವ ಜಾಸ್ತಿ ಅನಿಸ್ತದೆ ಕಾಂಗ್ರೆಸ್ಸಲ್ಲಿ. ಅವು ಅಧರ್ಮ ಈ ಧರ್ಮ ಅಂತ ಯಾವ ಧರ್ಮಕ್ಕೂ ಆ್ಯಕ್ಚುಲಿ ಸಪೋರ್ಟ್ ಮಾಡಕ್ಕೆ ಹೋಗ್ಬಾರ್ದು. ಆ್ಯಕ್ಚುಲಿ ಎಲ್ಲರೂ ಒಂದೇ ಧರ್ಮ ಇರೋದು, ಮಾನವೀಯತೆ ಧರ್ಮ ಒಂದೇ. ಅದು ಅವರು ಇದು ಬೇರೆ ಅದು ಬೇರೆ ಅಂತ ಮಾಡ್ತಿರ್ತಾರೆ. ಫಸ್ಟ್ ಆಫ್ ಆಲ್ ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಬಿಜೆಪಿ ಸರ್ಕಾರ ಇತ್ತು, ಫಸ್ಟ್ ಆಫ್ ಆಲ್ ನಮ್ಮ ಧರ್ಮ ನಾವು ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ. ಅದು ಬಿಟ್ಕೊಂಡು ಅದೆಲ್ಲ ಸರಿ ಆಗೋದಿಲ್ಲ. ಅದು ಹೇಳ್ತೀನಿ ಅಷ್ಟೇ. ಹಿಂದುತ್ವ ಉಳಿಬೇಕಂದ್ರೆ ಬಿಜೆಪಿ ಬರಲೇಬೇಕು. ಎಸ್, ಹಿಂದುತ್ವ ಉಳಿಬೇಕಂದ್ರೆ ಬಿಜೆಪಿ ಬರಲೇಬೇಕು. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಉಮಾಶಂಕರ್ ಅಂತ, ನಾನು RTI ಕಾರ್ಯಕರ್ತ, ಆನೇಕಲ್. ಸರ್, ಲೋಕಸಭೆ ಚುನಾವಣೆ ಬರ್ತಾ ಇದೆ. ಹೌದು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆನೇಕಲ್ ಕೂಡ DK ಸುರೇಶ್ ಅವರು ಸಂಸದರು. ಈ ಕಡೆ ಕಾಂಗ್ರೆಸ್ ಇಂದ DK ಸುರೇಶ್, ಮೈತ್ರಿ ಅಭ್ಯರ್ಥಿ ಅಂತ ಬಂದಾಗ ಡಾಕ್ಟರ್ ಮಂಜುನಾಥ್. ಹೌದು. ಏನಾಗ್ಬೋದು ಈ ಸಲ ಆನೇಕಲ್ಲು ಅಥವಾ ಬೆಂಗಳೂರು ಗ್ರಾಮಾಂತರ ಲೆಕ್ಕಾಚಾರ? ಇವಾಗಿರೋ ಪರಿಸ್ಥಿತಿಯಲ್ಲಿ ನಮ್ಮ DK ಸುರೇಶ್ ಅವರೇ ಬಂದರೆ ಇಲ್ಲಿ ಭಾಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಈಗ ಹೊಸಬರು ಬಂದರೆ ಅವ್ರು ತಿರ್ಗಾ ಅವಕಾಶ ತೊಗೊಂಡು ಇನ್ನೂ ಒಂದು 2 ವರ್ಷ ಇಲ್ಲ 3 ವರ್ಷ ಇಲ್ಲ ಇನ್ನೊಂದು ಟರ್ಮು ತೊಗೊಬೋದು. ಆದರೆ ಇವರು ಹಾಲಿ ಸಂಸದರಾಗಿರೋದ್ರಿಂದ ಇವರೇ ಕಂಟಿನ್ಯೂ ಮಾಡಿಕೊಂಡು ಭಾಳ ಮಾತುಗಳಿಂದ ಜಯಬೇರಿ ಬಾರಿಸಿ ಇವರೇ ಗೆಲ್ಲಿ ಅಂತ ನನ್ನ ಆಶಯ ಕೂಡ. ಬಿಜೆಪಿ JDS ಮೈತ್ರಿ ಕರ್ನಾಟಕದಲ್ಲಿ ಹೇಳ್ತಾರೆ, ನಾವು ಖಂಡಿತ ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ. ಯಾಕಂದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ. DK ಸುರೇಶ್ ಅವರು ಈ ಸಲ ಎಷ್ಟು ಪ್ಲಸ್ ಆಗ್ಬೋದು ಈ ಗ್ಯಾರಂಟಿಗಳು ಮತ್ತು ಸರ್ಕಾರದಿಂದಾಗಿ? ಈಗ ಇನ್ನೂ ಒಂದು 3 ರಿಂದ 4 ಸೀಟು ಎಕ್ಸ್ಟ್ರಾನೇ ಆಗ್ಬೋದು ಅಂತೀನಿ. ಯಾಕೆಂದರೆ ಗ್ಯಾರಂಟಿ ಎಲ್ಲ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದೆ, ಎಲ್ಲನೂ ಕಾರ್ಯರೂಪಕ್ಕೆ ತಂದಿದೆ. ಕೆಲವೊಂದು ಡಿಲೇ ಆಗಿರ್ಬೋದು ಅಷ್ಟೇ, ಅದು ಬಿಟ್ಟರೆ ಏನೇನಿಲ್ಲ. ಭಾಳ ಚೆನ್ನಾಗಿ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ DK ಶಿವಕುಮಾರ್ ಅವರು ಉತ್ತಮವಾದ ಆಡಳಿತ ಕೊಟ್ಟಿದ್ದಾರೆ, ಮುಂದೆ ಕೊಡ್ತಾರೆ. ಅವರು 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟು ನಮ್ಮ ಈ ಒಂದು ಮತಕ್ಷೇತ್ರದ ಜನತೆಗಿದೆ ಅಂತೇಳಿ ನಾನು ಹೇಳ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ರವಿಚಂದ್ರ ಅಂತ. ರವಿಚಂದ್ರ ಅವರ, ಏನಿದೆ ಈ ಸಲ ಬೆಂಗಳೂರು ಗ್ರಾಮಾಂತರ ಲೆಕ್ಕಾಚಾರ ಲೋಕಸಭೆಯಲ್ಲಿ? ಈ ಹಾಲಿ MP ಆಗಿರೋದು DK ಶಿವರಾಜ್ ಅವರು ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಆದ್ರೂ ನಾವು ದೇಶಕ್ಕೆ ನಾವು ಮೋದಿನೇ ನೋಡೋದು, ಒಂದೊಂದು ಬೇರೆ ಆಪ್ಷನ್ನೇ ಕಾಣಿಸ್ತಾ ಇಲ್ಲ. ಮೋದಿ ಬಿಟ್ಟರೆ ನಮಗೆ ಆಪೋಸಿಟ್ ಪಾರ್ಟಿನೇ ಕಾಣಿಸ್ತಾ ಇಲ್ಲ. ಆದ್ರಿಂದ ನಮ್ಮ ಮೋದಿಗೋಸ್ಕರ ನಾವು BJP ಬಂದರೆ ದೇಶನೂ ಚೆನ್ನಾಗಿ ಉದ್ಧಾರ ಆಗುತ್ತೆ ಅನ್ನೋದು ನಮ್ಗೆ ಅಭಿಪ್ರಾಯ. ಸರ್, ಈಗ ಬೆಂಗಳೂರು ಗ್ರಾಮಾಂತರಕ್ಕೆ ಬಿಜೆಪಿ JDS ಮೈತ್ರಿಯಿಂದ ಡಾಕ್ಟರ್ ಮಂಜುನಾಥ್ ಅವರು ಹೌದು ಅವರೇ ಅಭ್ಯರ್ಥಿ ಆಗ್ತಾರೆ ಹೌದು ಹೌದು ಅಫಿಷಿಯಲ್ ಅನೌನ್ಸ್ ಆಗ್ಬೇಕಂತೆ. ಹೌದು. ಈಗ ಇಲ್ಲಿವರೆಗೂ ಕೂಡ ವೈದ್ಯಕೀಯ ಸೇವೆಯಲ್ಲಿ ಇಡೀ ದೇಶದಲ್ಲಿ ಹೆಸರು ಹೌದು 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 ಹೌದು. ರಾಜಕೀಯ ಸೂಕ್ತನ ಅಥವಾ ಅದು ಕುಟುಂಬ ರಾಜಕಾರಣ ಆಗುತ್ತಾ ಅಥವಾ ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ, ನನಗೆ ಆ ಥರ ಏನು ಅನ್ಸೋದಿಲ್ಲ. ಮಂಜುನಾಥ್ ಅವರು ತುಂಬಾ ಪ್ರತಿಭಾವಂತರಿದ್ದಾರೆ, ಮತ್ತೆ ಅವರು ಕ್ಷೇತ್ರದಲ್ಲಿ ಅವರು ತುಂಬಾ ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಮತ್ತೆ ಅವ್ರೇನಾದ್ರೂ ಕೇಂದ್ರಕ್ಕೆ ಹೋಯ್ತು ಅಂತಂದ್ರೆ, ಕೇಂದ್ರಕ್ಕೆ ಸೆಲೆಕ್ಟ್ ಆಗಿ MP ಆಗಿ ಹೋದ್ರೆ ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ನಿಜವಾಗ್ಲೂ ಖಂಡಿತ ನನ್ನ ತಲೆಯಲ್ಲಿ ಇರೋದೇ ಅದು. ಆರೋಗ್ಯ ಸಚಿವರು ಏನಾದ್ರು ಮೆಡಿಕಲ್ ಡಿಪಾರ್ಟ್ಮೆಂಟ್ ಏನಾದ್ರು ಇವ್ರ ಕೈಗೆ ಸಿಕ್ಕಿ ಸೆಂಟ್ರಲ್ಲಿ ಇವ್ರ ಮಿನಿಸ್ಟರ್ ಆದ್ರೆ ತುಂಬಾ ಒಳ್ಳೆ ಕೆಲಸಗಳಾಗ್ತವೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇನ್ನ ಹಾಲಿ ಸಂಸದರ ಬಗ್ಗೆ 2019 ಗೆದ್ದಿದ್ದು ಕರ್ನಾಟಕದ 28ರಲ್ಲಿ ಹೌದು, ಬೆಂಗಳೂರು ಗ್ರಾಮಾಂತರ ಒಂದೇ. ಹೌದು ಹೌದು ಹೌದು. ಬಟ್ ಈಗ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹೌದು, ಗ್ಯಾರಂಟಿ ಯೋಜನೆಗಳು, ಹೌದು. ಜನ 135 ಕ್ಷೇತ್ರದಲ್ಲಿ ಗೆಲ್ಲಿಸ್ಬಿಟ್ರು. ಹೀಗಾಗಿ ಅಷ್ಟು ಸುಲಭನಾ ಈ ಬಾರಿ ಬಿಜೆಪಿ ಮತ್ತು JDS ಮೈತ್ರಿ? ಸರ್, ರಾಜ್ಯದ ವಿಚಾರಣೆ ಬೇರೆ, ದೇಶದ ವಿಚಾರಣೆ ಬೇರೆ. ರಾಜ್ಯದಲ್ಲಿ ಗ್ಯಾರಂಟಿ ನಂಬಿ ಜನ ಓಟ್ ಹಾಕಿದ್ರು, ಆಯ್ತು. ಆದ್ರೆ ದೇಶದ ವಿಚಾರಕ್ಕೆ ಬಂದಾಗ ನಾವು ಆ ಗ್ಯಾರಂಟಿ ನೋಡ್ಕೊಂಡು ಓಟ್ ಹಾಕೋದಕ್ಕೆ ಆಗೋದಿಲ್ಲ. ನಮ್ಮ ದೇಶದ ಭದ್ರತೆ ಮುಖ್ಯ. ದೇಶದ ಪ್ರಪಂಚದಲ್ಲಿ ನರೇಂದ್ರ ಮೋದಿ ಅವ್ರನ್ನ ನೋಡಿದ್ರೆ ಇವಾಗ ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ. ಈ ಮುಂಚಿನ ಪ್ರಧಾನಿಗಳು ಸಾಕಷ್ಟು ಜನ ಇದ್ರು, ಆದ್ರೆ ಈ ತರ ವ್ಯಾಲ್ಯೂ ಯಾವತ್ತೂ ನಾವು ನೋಡಿಲ್ಲ. ಆದ್ರಿಂದ ನಮ್ಗೆ ಮೋದಿನೇ ಬೇಕು. ಸರ್, ಖಂಡಿತ ನೀವು ಮಾತನ್ನ ಒಪ್ಲೇಬೇಕು. ವಿಶ್ವದಲ್ಲಿ ಮೋದಿ ಈಗ ವಿಶ್ವಗುರು ಆಗಿ ಬರ್ತಾರೆ. ಹೌದು ಹೌದು ಖಂಡಿತ. ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳು, GST, ಈಗ ಕಾಫಿ ಟೀ ಕುಡಿತಾ ಇದ್ದಾರೆ, 8 ರೂಪಾಯಿ 10 ರೂಪಾಯಿ ಇತ್ತು, 15 ರೂಪಾಯಿ ಆಗೋಗಿದೆ. ಹೌದು. ಹಾಲ್ಗೇನ್ ರೇಟ್ ಜಾಸ್ತಿ ಆಗಿಲ್ಲ. UPI ಗೌರ್ಮೆಂಟ್ ಇದ್ದಾಗ ಇದ್ದಿದ್ದು 450 ರೂಪಾಯಿ ಸಿಲಿಂಡರ್ 1000 ರೂಪಾಯಿ ಆಗೋಗಿದೆ. ಈ ಬೆಲೆ ಏರಿಕೆ ಬಡವರಿಗೆ ಒಂದ್ ರೀತಿ ಮಾಸ್ಟರ್. ಸರ್, ಬೆಲೆ ಏರಿಕೆ ಅನ್ನೋದು ಕಾಲಕ್ಕೆ ತಕ್ಕಂಗೆ ಆಗ್ತಾನೆ ಇದೆ ಬಿಡಿ. ಆದ್ರೆ ಆ ಕಾಲಕ್ಕೆ ತಕ್ಕಂಗೆ ಆಗ ಬೆಲೆ ಇತ್ತು, ಈ ಕಾಲಕ್ಕೆ ತಕ್ಕಂಗೆ ಇದೆ. ಸಂಪಾದನೆನೂ ಹಾಗೆ ಆಗಿದೆಯಲ್ವಾ. ಮೊದಲು ನಾವು ಮಾಡ್ತಾ ಇದ್ವಿ 1000-2000 ರೂಪಾಯಿ ತಿಂಗಳಿಗೆಲ್ಲ ಸಂಪಾದನೆ ಮಾಡಿಬಿಟ್ರೆ ಅದೇ ದೊಡ್ಡದಾಗಿತ್ತು. ಇವಾಗ ನಾವು 20,000-30,000 ಆರಾಮಾಗಿ ಸಂಪಾದನೆ ಮಾಡ್ತಾ ಇದೀವಿ. ಅದನ್ನು ನಾವು ಯೋಚನೆ ಮಾಡಬೇಕು. ಬರೀ ಬೆಲೆ ಏರಿಕೆ ಆಗೋಯ್ತು, ಖರ್ಚಾಗೋಗ್ತೈತೆ ಅನ್ನೋದು ಒಂದೇ ವಿಷಯ ಅಲ್ಲ. ನಮ್ಮ ಸಂಪಾದನೆನೂ ಹಾಗೆ ಆಗಿದೆ, ದೇಶನೂ ಅದೇ ರೀತಿ ಬೆಳೀತಾ ಇದೆ. ನಮ್ಮ ಆರ್ಥಿಕವಾಗಿ ನಮ್ಮ ದೇಶ ಇವತ್ತು ಎಷ್ಟು ಪ್ರಬಲವಾಗಿದೆ ಅಂತಂದ್ರೆ, ನೀವು ಯಾವುದೇ ನ್ಯೂಸ್ ನೋಡಿ, ಎಲ್ಲೇ ನೋಡಿ,
ಪ್ರಪಂಚದಲ್ಲೇ ಆರ್ಥಿಕವಾಗಿ ಇವಾಗ ಈ ಕ್ಷಣಕ್ಕೆ ಬೆಳೀತಾ ಇರೋದು ಭಾರತ ಒಂದೇನೆ ಈ ಸಿಚುವೇಶನ್ ಅಲ್ಲಿ. ಆದ್ರಿಂದ ಮೋದಿ ಅವ್ರು ಬಿಟ್ರೆ ಬೇರೆ ಆಪ್ಷನ್ ಏನು ಕಾಣಿಸ್ತಾನೆ ಇಲ್ಲ. ನಿಮ್ಮ ಪ್ರಕಾರ 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಎಷ್ಟು ಗೆಲ್ಲಬಹುದು? 26 ಗೆಲ್ತಾರೆ ಅನ್ಕೊಳ್ತೀನಿ. ಕಾಂಗ್ರೆಸ್ ಎರಡೇ ಸೀಟ್. ಏನೋ ಒಂದಿದೆ, ಇನ್ನೊಂದು ಎಕ್ಸ್ಟ್ರಾ ಮಾಡ್ಕೊಂಬೋದೇನೋ ಅಷ್ಟೇನೆ, ಗ್ಯಾರಂಟಿ ನಂಬಿ ಅಷ್ಟೇ. ಎರಡೇ. ಅಂದ್ರೆ ಜನ ರಾಜ್ಯ ಮತ್ತು ದೇಶ ಅಂತ ಬಂದಾಗ ಬೇರೆ ರೀತಿ ಖಂಡಿತ ನೋಡ್ತಾರೆ. ನಾನಂತೂ ನೋಡ್ತೀನಿ.